अफजलपुर के मतीन पटेल को एक वीडियो के वायरल होने के बाद तनकीद और क़ानूनी कार्रवाई का सामना करना पड़ रहा है। मतीन पटेल का एक वीडियो सोशल मीडिया पर वायरल हुआ है जिसमें उन्हें गन लहराकर रक़्स करते हुए देखा गया है। इस वीडियो को मुख्तलिफ कन्नड़ चैनल्स में हाईलाइट किया गया है। इस दौरान मतीन पटेल ने वजाहत की है कि रक़्स के दौरान उनके हाथ में जो गन था वो असली नहीं है बल्कि खिलौना था जो उनके बच्चों ने उन्हें दिया था। मतीन पटेल ने बताया है कि एक माह कबल उनकी बहन की लड़की की शादी की तकरीब में ये वीडियो शूट किया गया था। खालिस फैमिली फंक्शन था और इसका वीडियो वायरल नहीं करना चाहिए था, लेकिन वीडियो शूट करने वाले ने लाइल्मी में इसे वायरल कर दिया। मतीन पटेल ने एक सवाल के जवाब में कहा कि वो एक ज़िम्मेदार शहरी हैं और उन्होंने कानून की कोई खिलाफ वर्जी नहीं की है। इस सिलसिले में मुकामी पुलिस ने उनसे पूछताछ की है। मतीन पटेल ने बताया कि वीडियो में उनके हाथ में जो गन दिखाई दे रही है वो खिलौना था। पुलिस कमिश्नर गुलबर्गा डॉक्टर शरणप्पा यजडी ने कहा है कि उन्होंने मुकामी पुलिस को इंक्वायरी करने की हिदायत दी है। इस तरह गन लहराना कानूनन जुर्म है। पुलिस की जानिब से ये पता लगाया जा रहा है कि गन असली था या नकली, उसके बाद ही कानूनी कार्रवाई की जाएगी। ಮೊಟ್ಟ ಮೊದಲನೇ 18 ತಾರೀಕು ಜನವರಿ ನಮ್ಮ ಕುಟುಂಬದಲ್ಲಿ ಒಂದು ನಮ್ಮ ಅಕ್ಕ ಅವ್ರ ಮಗಳು ಮದುವೆ ಇತ್ತು. ಮದುವೆ ಕಾರ್ಯಕ್ರಮ ಸಂಗೀತ ಕಾರ್ಯಕ್ರಮ ಇತ್ತು, ಮದುವೆ ಅಲ್ಲ, ಮದುವೆ ಮುಂದಿತ್ತು ಫೆಬ್ರವರಿದಾಗ. ಸಂಗೀತ ಕಾರ್ಯ ನಮ್ಮ ಫ್ಯಾಮಿಲಿ ಕುಟುಂಬ ಸದಸ್ಯರು, ನಮ್ಮ ಫ್ಯಾಮಿಲಿ ಮಿಸೆಸ್ ನಮ್ಮದೆಲ್ಲ ಮನೆ ಕುಟುಂಬದವರು ಒಂದು 40-50 ಮಂದಿ ನಮ್ಮ ಮಕ್ಕಳು ಎಲ್ಲರಿದ್ದರು. ಸಂಗೀತ ಕಾರ್ಯಕ್ರಮದಲ್ಲಿ ಒಂದು ನಮಗೊಂದು ಪಾತ್ರ ಕೊಟ್ಟರು. ಪಾಪ ನೀವು ಒಂದಿದು ಪಾತ್ರ ಮಾಡಿರಿ, ಎಲ್ಲರೂ ಒಂದೊಂದು ಪಾತ್ರ ತೊಗೊಂಡಿರು. ಅದೊಂದು ನಮ್ಮ ಪಾತ್ರದಾಗ ಒಂದು ಟಾಯ್ಸ್ ಹಿಡ್ಕೊಂಡು ನಕಲಿ ಇದು ಮಾಡ್ಕೊ ಬಂದು ಏನೋ ಸುಮ್ಮನೆ ಟಾಯ್ಸ್ ಹಿಡ್ಕೊಂಡು ನನಗೊಂದು ಪಾತ್ರ ಕೊಡೋದ್ರಿಂದ ಅದು ಪಾತ್ರದ ಒಂದು ಕಥೆ ಇದೆ. ಇದು ರಾಜಕೀಯ ಏನೋ ನಮಗೆ ವಿರೋಧಿಗಳು ಏನೋ ಮಾಡಿದಾರೆ. ಅದು ಅಂಥ ಒಂದು ಕುಟುಂಬ ಫ್ಯಾಮ್ಲಿ ಕಾರ್ಯಕ್ರಮದಲ್ಲಿ ಈ ಥರ ಆಗಬೇಡದಿತ್ತು. ಏನೋ ಟಾಯ್ಸ್ ಕೊಡ ನಂದೊಂದು ಫಿಲಿಮ್ದು ಒಂದು ಪಾತ್ರ ಮಾಡಿದ್ದೀನಿ ಅಷ್ಟೇ. ಅದಕ್ಕೆ ಬಿಟ್ಟು ನಂದೊಂದು ಕೆಟ್ಟ ಹೆಸರಿಲ್ಲ. ನಾನು ಒಂದು ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಜವಾಬ್ದಾರಿ ಸ್ಥಾನದಾಗಿದ್ದಕ್ಕೊಂದು ಅದ್ರಾಗ ಒಂದು ಕಾನೂನು ನನಗೆ ಗುರ್ತದ. ಏನೋ ನಮ್ಮ ಮಕ್ಕಳು ಕೊಟ್ಟಿದ್ದಕ್ಕೆ ಒಂದು ಪಾತ್ರ ಮಾಡಿದ್ದೀನಿ ಅಷ್ಟೇ. ಅದ್ರ ಬಿಟ್ಟು ಏನೂ ಇಲ್ಲ. ಅದು ಒರಿಜಿನಲ್ ಟಾಯ್ಸ್, ಅದನ್ನ ಒಂದು ಸಂಗೀತ ಪಾತ್ರ. ಅದು ಒಂದು ಹೆಂಗೆ ಫಿಲಿಮ್ ಇರುತ್ತಲ್ಲ, ಫಿಲಿಮ್ದು ಒಂದು ಪಾತ್ರ ಅಷ್ಟೇ. ಈಗ ಅದು ಟಾಯ್ಸೇ ಇರ್ಬೋದ್ರಿ. ಓಕೆ, ಗನ್ ಹಿಡ್ಕೊಂಡು ತಲವಾರ್ ಹಿಡ್ಕೊಂಡು ಅವು ಟಾಯ್ಸ್ಗಳು ಇರ್ಬೋದು. ಹೌದು. ತಾವು ಜನಪ್ರತಿನಿಧಿಗಳು, ಜನರಿಗೆ ಮಾದರಿ ಆಗ್ಬೇಕಾದಂಥವ್ರು, ತಮ್ಮ ಇದು ಜನರಿಗೆ ಒಂದು ಕೆಟ್ಟ ಪರಿಣಾಮ ಬೀರುತ್ತೆ ಅಂತ ಅನ್ಸೋದಿಲ್ವ ನಿಮಗೆ? ನೋಡಿ ಜನಸಾಮಾನ್ಯರು ಮಾಡ್ತಾರೆ. ಇಲ್ಲ, ನೀವು ಹೇಳಿದ್ದು ನಿಜ, ಆದರೆ ಅದು ಸತ್ಯಕ್ಕೆ ದೂರ ಅಲ್ಲ. ಈಗ ಒಂದು ಏನೋ ಮನ್ಯಾಗ ಒಂದು ಕುಟುಂಬದ ಏನೋ ಎಂಟರ್ಟೈನ್ಮೆಂಟ್ ಸಲಾಗ ಏನೋ ಮಾಡಿರ್ತೇವೆ, ಅದಕ್ಕೊಂದು ಮನೆ ಕುಟುಂಬ ಕಾರ್ಯಕ್ರಮಕ್ಕೆ ಒಯ್ದು ಅದಕ್ಕೆ ಹಚ್ಚೋದು ತಪ್ಪ. ಅದು ನನಗೂ ಅದು ಬೇಜಾರಿದೆ. ಯಾಕಂದರೆ ಈ ಥರ ಮೀಡಿಯಾದಾಗ ಬಂದಿದೆ, ಅದು ಏನದು ಖರೆ ಸುಳ್ಳು ಅದು ಮತ್ತೆ ಬೇರೆ. ಅದು ಒಂದು ನಿಮಗೂ ಕಾಣ್ತದೆ ಅದರಲ್ಲಿ ಫ್ಯಾಮ್ಲಿ ಅದೊಂದು ಹಿಸ್ಟ್ರಿ. ಏನೋ ನಾವು ಯಾರಿಗೂ ಬೆದರಿಸಿಲ್ಲ, ಯಾರು ಫೈರಿಂಗ್ ಮಾಡಿಲ್ಲ, ನಾನು ಯಾರಿಗೆ ನಾವು ರೋಡಿಗೆ ಸೀಡ್ದಾಗಿಲ್ಲ. ನಾನು ಒಂದು ಒಳ್ಳೆಯ ಮಾಜಿ ಜಿಲ್ಲಾ ಪಂಚಾಯತ್ ಪ್ರತಿನಿಧಿ ಇದ್ದೀನಿ, ನನಗೆ ಅಷ್ಟು ಅರ್ಥ ಆಗ್ತದೆ. ಟಾಯ್ಸ್ ಇದೆ, ಅದೇನು ಫೈರಿಂಗ್ ಮಾಡಿಲ್ಲ. ನಾನು ಕಾನೂನ್ದಾಗ ಏನದು ಫೈರಿಂಗ್ ಮಾಡಿದ್ರೆ ನಮ್ಮ ಮೇಲೆ ತಪ್ಪಾಗ್ತಿತ್ತು. ಟಾಯ್ಸ್ ಇದೆ, ಜಸ್ಟ್ ಒಂದು ಕಾರ್ಯಕ್ರಮ ಸಲಾಗಿ ಮಾಡಿದ್ದೀನಿ ಅಷ್ಟೇ. ಅದ್ರ ಬಿಟ್ಟು ಏನೂ ಇಲ್ಲ. ಅದು ಪೊಲೀಸ್ ಏನಾದರೂ ತಮ್ಮ ನೋಟಿಸ್ ಕೊಟ್ಟಿದ್ದಾರೆ? ನೋಟಿಸ್ ಇಲ್ಲ, ಅವರು ಪೊಲೀಸರು ಫೋನ್ ಮಾಡಿದರು, ನೋಟಿಸ್ ಕೊಟ್ಟಿದ್ರು. ನನಗೆ ಕೊಟ್ಟ ಮೇಲೆ ನಾನು ಅದಕ್ಕೆ ಉತ್ತರ ಕೊಟ್ಟಿದ್ದೀನಿ. ಎಲ್ಲ ಕಾನೂನು ರೀತಿಯಾಗಿ ಏನು ಹೇಳೋದು ಅವ್ರಿಗೆ ಹೇಳಿ, ಅವರು ವೆರಿಫಿಕೇಷನ್ ಮಾಡ್ತಾ ಇದ್ದಾರೆ. ಅದಕ್ಕೆ ಸಾಮಾಜಿಕ ಜಾಲತಾಣದಲ್ಲಿ ಏನೋ ಒಂದು ವಿಡಿಯೋ ಹರಿದಾಡ್ತಾ ಇದೆ. ಆ ವಿಡಿಯೋಗೆ ಸಂಬಂಧಿಸಿದಂತೆ ಈಗಾಗಲೇ ಸ್ಥಳೀಯ ಪೊಲೀಸರಿಗೆ ನಿರ್ದೇಶನವನ್ನು ನೀಡಿದ್ದೀನಿ. ವಿಡಿಯೋ ಯಾವತ್ತು ಮಾಡಿದ್ದು ಮತ್ತು ಯಾವ ಕಾರಣಕ್ಕೆ ಮಾಡಿದ್ದು, ಅದರಲ್ಲಿ ಇರುವ ವ್ಯಕ್ತಿಗಳು ಏನು ಬಳಸಿದ್ದಾರೆ, ಏನು ಈ ಫೈರ್ ಆರ್ಮ್ಸ್, ಅದು ಎಲ್ಲಿಂದ ತಂದಿದ್ದು ಮತ್ತು ಅದು ಲೈಸೆನ್ಸ್ಡಾ ಅಥವಾ ಅನ್ಲೈಸೆನ್ಸ್ಡಾ ಅಥವಾ ಅದನ್ನು ಏನು ಟಾಯ್ ಪಿಸ್ಟಲ್ಸ್ ಅಥವಾ ಅಂಥ ವೆಪನ್ಸ್ ಇದೆ, ಅದರ ಬಗ್ಗೆ ಕೂಲಂಕಷವಾಗಿ ಪರಿಶೀಲನೆ ಮಾಡಿ ಸೂಕ್ತ ಕ್ರಮ ಕೈಗೊಳ್ಳಲಿಕ್ಕೆ ಈಗಾಗಲೇ ನಿರ್ದೇಶನ ನೀಡಿದ್ದೀನಿ. ಅದರಲ್ಲಿ ಈಗಾಗಲೇ ನಮ್ಮ ತಂಡ ಕಾರ್ಯಾಚರಣೆಯನ್ನು ಮಾಡ್ತಾ ಇದ್ದಾರೆ. ಈ ಹಂತದಲ್ಲಿ ಹೇಳಲಿಕ್ಕಾಗಲ್ಲ. ಈಗಾಗಲೇ ಅವರನ್ನು ಸಂಬಂಧಪಟ್ಟವರಿಗೆ ನಮ್ಮ ಅಧಿಕಾರಿಗಳು ಸಮ್ಮಾನ ಮಾಡಿದ್ದಾರೆ ಮತ್ತು ಪರಿಶೀಲನೆ ಮಾಡ್ತಾ ಇದ್ದಾರೆ. ಪರಿಶೀಲನೆ ಆದ ನಂತರ ಏನು ವಾಸ್ತವಾಂಶ ಇದೆ, ಯಾವ ಹಿನ್ನೆಲೆಯಲ್ಲಿ ಅವರು ರೀಲ್ಸ್ಗಳನ್ನು ಮಾಡಿದ್ದಾರೆ ಮತ್ತು ಅವರು ಬಳಸಿರುವ ಏನು ವೆಪನ್ಸ್ಗಳಿದೆ, ಅದು ರಿಯಲ್ ವೆಪನ್ಸಾ ಅಥವಾ ಬೇರೆ ವೆಪನ್ಸ್ ಇದೆಯಾ,
ರಿಯಲ್ ವೆಪನ್ಸ್ ಇದ್ದರೆ ವೆದರ್ ಲೈಸೆನ್ಸ್ ಇದೆ ಅಥವಾ ಲೈಸೆನ್ಸ್ ಇಲ್ಲ ಅನ್ನೋದ್ರ ಬಗ್ಗೆಯೂ ಕೂಡ ಪರಿಶೀಲನೆ ಮಾಡಲಿಕ್ಕೆ ಹೇಳಿದ್ವಿ. ಒಂದು ವೇಳೆ ಲೈಸೆನ್ಸ್ ವೆಪನ್ನನ್ನು ಕೂಡ ಅವರು ಇದ್ದರೂ ಕೂಡ ಈ ರೀತಿ ಬ್ರ್ಯಾಂಡಿಶಿಂಗ್ ಮಾಡೋದು ಅಪರಾಧ ಆಗುತ್ತೆ. ಆ ಹಿನ್ನೆಲೆಯಲ್ಲಿ ಕೂಡ ಪರಿಶೀಲಿಸಿ ಕ್ರಮ ಕೈಗೊಳ್ಳಲಿಕ್ಕೆ ನಮ್ಮವರಿಗೆ ಸೂಚನೆಯನ್ನು ನೀಡಿದ್ದೀನಿ. ಅದನ್ನು ಈಗ ಪರಿಶೀಲಿಸ್ತೀವಿ, ಏನು ವೆಪನ್ಸ್ ಇದೆ ಮತ್ತು ಯಾವ ಹಿನ್ನೆಲೆಯಲ್ಲಿ ರೀಲ್ಸ್ ಮಾಡಿದ್ದಾರೆ ಅದ್ರ ಬಗ್ಗೆಯೂ ಎಲ್ಲ ವಿವರಿಸಿ ಡಿಟೇಲ್ಡ್ ಎಂಕ್ವೈರಿ ಮಾಡಿ ಕಾನೂನು ಪ್ರಕಾರ ಕ್ರಮ ಕೈಗೊಳ್ತೀವಿ.